ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕವಿತಾ ರಾಘವ್ ಯೂಟ್ಯೂಬ್ ಚಾನಲ್. ನಾನಿದು ಏನು ತೋರಿಸ್ತಿದ್ದೀನಿ ಅಂತ ನಾನಿವತ್ತು ಒಂದೊಳ್ಳೆ ಸೂಪರಾಗಿರೋ ನಾನ್ ವೆಜ್ಜು ತಿಂದೇ ಇರೋರಿಗೋಸ್ಕರ, ವೆಜ್ ತಿನ್ನೋರಿಗೋಸ್ಕರ ನಾನಿಲ್ಲಿ ಬಿರಿಯಾನಿ ಮಾಡ್ತಿದ್ದೀನಿ. ಅದು ಯಾವುದರಿಂದ ಅಂತಂದರೆ ಇದು ಬಂದ್ಬಿಟ್ಟು ಯಾವುದೇ ರೀತಿ ಮಟನ್ನು ಚಿಕನ್ ಯಾವುದೂ ಅಲ್ಲ. ಇದು ಬಂದ್ಬಿಟ್ಟು ಹಳಸಿನಕಾಯಿ ಅಂತಂದರೆ ಹಣ್ಣಾಗೋಕ್ಕಿಂತ ಮುಂಚೆ ಎಳೆದಿರುತ್ತೆ ಅಲ್ವಾ, ಆ ಕಾಯಲ್ಲಿ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದ್ದೀನಿ, ಅಂದರೆ ತುಂಬ ಸರಿ ತಿಂದಿದ್ದೀನಿ ಊರಲ್ಲಿ ನಮ್ಮ ಅಮ್ಮವ್ರು ಮಾಡಿಕೊಟ್ಟಿರೋದು. ಬಟ್ ನಾನೇ ಇವತ್ತು ಮಾಡ್ತಾಯಿದ್ದೀನಿ. ನಿಜವಾಗೂ ಟೇಸ್ಟು ಲಾಸ್ಟಲ್ಲಿ ಸೇಮ್ ಚಿಕನ್ ಬಿರಿಯಾನಿ ಯಾವ ಥರ ಇತ್ತು ಅದೇ ಥರ ಇತ್ತು. ಬನ್ನಿ ಯಾವ ಥರ ಮಾಡೋದು ಅಂತ ನಾನಿಲ್ಲಿ ಹೇಳ್ತೀನಿ. ಫಸ್ಟ್ ಇದಕ್ಕೆ ಸ್ಪೈಸಸ್ಸು, ಖಾರದ ಪುಡಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನ್ ಮಸಾಲ, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ ಸ್ವಲ್ಪ ದೊಡ್ಡದಾಗಿರೋದೇ ತೊಗೊಂಡಿದ್ದೀನಿ. ನೆಕ್ಸ್ಟು ಇದು ಬಂದ್ಬಿಟ್ಟು ಬಿರಿಯಾನಿ ಪೌಡರ್, ನಾನಿಲ್ಲಿ ತೇಜು ಬಿರಿಯಾನಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಚಕ್ಕೆ ಮತ್ತು ಲವಂಗ ಮತ್ತು ಇದು ಧನಿಯಾ ಪೌಡರು. ಅದ್ರ ಜೊತೆ ಒಂದು ಸ್ವಲ್ಪ ಮೊಸರನ್ನ ಜಾಸ್ತಿನೇ ತಗೊಳ್ಳಿ, ನಾನಿಲ್ಲಿ ಸ್ವಲ್ಪ ತೋರಿಸಿದ್ದೀನಿ. ಹಾಗೆ ಈ ಕಾಯಿನ ನಾನು ಹಚ್ಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸೇಮ್ 100% ಚಿಕನ್ ಬಿರಿಯಾನಿ ಟೇಸ್ಟೇ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಫಸ್ಟು ಕುಕ್ಕರ್ ಇಟ್ಟು ಅದಕ್ಕೆ ಒಂದು 2-3 ಸ್ಪೂನ್ ಆಯಿಲ್ ಹಾಕಿ ಚಕ್ಕೆ ಲವಂಗ ಹಾಕ್ಕೊಂಡು 1 ನಿಮಿಷ ಬಿಟ್ಟು, ಅಂದರೆ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಟೊಮೊಟೊನ ಆ್ಯಡ್ ಮಾಡಿ ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದು ಸ್ವಲ್ಪ ಸಾಫ್ಟ್ ಆಗಬೇಕು. ಆ ಸಾಫ್ಟ್ ಆದಾಗಲೇ ಅದು ಟೊಮೊಟೊ ಈರುಳ್ಳಿ ಸಾಫ್ಟ್ ಆದ್ರೇ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಪಲಾವ್ ಐಟಮು ಆ ಥರ ಏನೂ ಜಾಸ್ತಿ ಆ್ಯಡ್ ಮಾಡಿಲ್ಲ. ಜಸ್ಟ್ ನಾನು ಚಕ್ಕೆ ಮತ್ತು ಲವಂಗ ಅಷ್ಟೇ ಹಾಕಿದ್ದೀನಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನಾವಿವಾಗ ಅದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಹಚ್ಚಿಟ್ಕೊಂಡಿರುವಂತಹ ಇದು ಏನು ಹಳಸಿನಕಾಯಿನ ನಾವು ಅದಕ್ಕೆ ಸೇರಿಸ್ಕೋಬೇಕು. ಇದಕ್ಕೆ ಸೇರಿಸ್ಕೊಂಡಿದ ನಂತರ ಇದಕ್ಕೆ ನಾವು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಡೈರೆಕ್ಟು ಒಂದೇ ಸರಿ ಏನೇನು ಐಟಮ್ಮು ತೊಗೊಂಡಿದ್ವೋ ನಾವು ಅದಕ್ಕೆ ಒಂದೇ ಸರಿ ಎಲ್ಲ ಆ್ಯಡ್ ಮಾಡ್ಕೊಬೇಕು. ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ಆ್ಯಡ್ ಮಾಡ್ಕೊಬೇಕು. ಏನೇನು ಸ್ಪೈಸಸ್ ತೊಗೊಂಡಿದ್ವೋ, ಮೊಸರನ್ನ ನಾನಿಲ್ಲಿ ಗ್ಲಾಸಲ್ಲಿ ತೋರಿಸಿದ್ದೀನಿ ಅಲ್ವಾ, ಇಷ್ಟು ಹಾಕ್ಕೊಂಡೆ. ಬಟ್ ಸಾಕಾಗಿಲ್ಲ, ಬಟ್ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಮೊಸರನ್ನ ಅಂತ ಹೇಳ್ತಾ ಮೊಸರನ್ನ ನಾನು ಕೂಡ ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚಿಲ್ಲಿ ಪೌಡರು ಮತ್ತು ಇದು ಧನಿಯಾ ಪೌಡರು, ಹಾಗೆ ತೇಜು ಬಿರಿಯಾನಿ ಪೌಡರು ಮತ್ತು ಗರಂ ಮಸಾಲ ಇದ್ದರೆ ಹಾಕ್ಕೊಳ್ಳಿ. ನಾನು ಗರಂ ಮಸಾಲ ಹಾಕಿಲ್ಲ, ಯಾಕಂದರೆ ಚಕ್ಕೆ ಲವಂಗ ಹಾಕಿದ್ದೀನಲ್ವ, ಹಾಗಾಗಿ ನಾನು ಗರಂ ಮಸಾಲ ಆ್ಯಡ್ ಮಾಡಿಲ್ಲ. ಅದ್ರ ಜೊತೆಗೆ ಇಲ್ಲ ಸ್ಪೈಸಸ್ನ ನಾನು ಆ್ಯಡ್ ಮಾಡಿದ್ದೀನಿ, ಗರಂ ಮಸಾಲ ಒಂದು ಬಿಟ್ಟು. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅದೇ ಮೊಸರು ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಮೊಸರು ಹಾಕ್ಕೊಂಡೆ. ಇದು ಚಿಕನ್ ಆದರೆ ಏನಾಗುತ್ತೆ, ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಚಿಕನ್ನಲ್ಲಿ ನೀರು ಬಿಟ್ಕೊಂಡಾಗ ಅದು ಗ್ರೇವಿ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ನೀರು ಆ ಥರ ಏನೂ ಬಿಟ್ಕೊಳ್ಳಲ್ಲ. ಹಾಗಾಗಿ ನಾವೇ ಒಂದು ಗ್ಲಾಸ್ ಅಂತಂದರೆ ನೀವು ಅಕ್ಕಿ ಎಷ್ಟು ಹಾಕ್ತಿರೋ ಅದ್ರ 2ರಷ್ಟು ನೀರು ಹಾಕಬೇಕು. ಅಂತಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು ಅಲ್ವಾ. ಹಾಗಾಗಿ 1 ಗ್ಲಾಸ್ನ ಮುಂಚೆನೇ ಆ್ಯಡ್ ಮಾಡ್ಕೊಬೇಕು ನೀರನ್ನ. ಇಲ್ಲಾಂತಂದರೆ ಅದು ಗ್ರೇವಿ ಟೈಪ್ ಆಗೋದಿಲ್ಲ, ಯಾಕಂದರೆ ಚಿಕನ್ ಮಟನ್ನು ನೀರು ಬಿಟ್ಕೊಳ್ಳುತ್ತೆ, ಇದು ಯಾವುದೇ ರೀತಿ ನೀರು ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ 1 ಗ್ಲಾಸ್ನು ನೀರು ಹಾಕಿಬಿಟ್ಟು ಒಂದು 5-10 ನಿಮಿಷ ನಾವು ಹಂಗೇ ಸುಮ್ಮನೆ ಮೇಲ್ಗಡೆನೆ ಕ್ಲೋಸ್ ಮಾಡಿ ಅದ್ರ ಜೊತೆಗೆ ಉಪ್ಪು ಹಾಕಿಲ್ಲ, ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಎಷ್ಟು ಆಗುತ್ತೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಒಂದು 10 ನಿಮಿಷ ಸುಮ್ಮನೆ ಬಿಟ್ಬಿಡ್ಬೇಕು. ಅದು ಚೆನ್ನಾಗಿ ಗ್ರೇವಿ ಟೈಪ್ ಆಗಬೇಕಲ್ವ, ನಾರ್ಮಲ್ ಚಿಕನ್ ಫ್ರೈ ಆದಂಗೆ. ನೀವು ಇದನ್ನು ಕೂಡ ಇಷ್ಟು ಫ್ರೈ ಆದಮೇಲೆ ಕೂಡ ಹಾಗೆ ಡೈರೆಕ್ಟಾಗಿ ಚಪಾತಿ ಜೊತೆಗೂ ಹಾಗೆ ತಿನ್ಬೋದು. ಹಾಗಾಗಿ ಡೈರೆಕ್ಟ್ ದೋಸೆ ಚಪಾತಿಗೆಲ್ಲನ ಅದೇ ಥರ ಫ್ರೈ, ಇವಾಗ ಚಿಕನ್ ಫ್ರೈ ಯಾವ ಥರ ಆಗುತ್ತೋ ಅದೇ ಥರ ಕೂಡ ತಿನ್ಬೋದು. ನಾನಿಲ್ಲಿ ಬಿರಿಯಾನಿ ಮಾಡ್ತಿರೋದ್ರಿಂದ ಇದೊಂದು ಸ್ವಲ್ಪ ಫ್ರೈ ಆಗಲಿ. ಒಂದು 5-10 ನಿಮಿಷ ಫ್ರೈ ಆದ ನಂತರ ನೆಕ್ಸ್ಟ್ ಒಂದು 5 ನಿಮಿಷ ಇದನ್ನು ಬಿಟ್ಟಿದ್ರೆ ಫ್ರೈ ಆಗುತ್ತೆ ನೀಟಾಗಿ. ನೋಡಿ, ಸೇಮ್ ಇವಾಗ ಚಿಕನ್ ಫ್ರೈ ಯಾವ ಥರ ಆಗುತ್ತೋ ಅದೇ ಥರ ಆಗಿರುತ್ತೆ. ಇದಕ್ಕೆ ಇವಾಗ ನಾವು ಡೈರೆಕ್ಟು ನೀರು ಸೇರಿಸ್ಕೊಂಡಿದ್ದೀವಿ, ಎಕ್ಸ್ಟ್ರಾ ಆಲ್ರೆಡಿ ನಾನು ಸೇರಿಸ್ಕೊಂಡಿದ್ದೀನಿ. ಅದು ಸೇರಿಸ್ಕೊಂಡಿದ್ದ ನಂತರ ಇದಕ್ಕೆ ನಾನು ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟು 1 ಗ್ಲಾಸ್ ಹಾಕ್ಕೊಂಡು ಅದೊಂದು ಸ್ವಲ್ಪ ಕುದ್ಮೇಲೆ ಫ್ರೈ ಆದಮೇಲೆ ಮತ್ತೆ ನೆಕ್ಸ್ಟು ಅದಕ್ಕೆ ಇನ್ನೊಂದು ಗ್ಲಾಸ್, ಅಂದರೆ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ 2 ಗ್ಲಾಸು ನೀರು ಆ್ಯಡ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ನೆಕ್ಸ್ಟು ಇದಕ್ಕೆ ಅಕ್ಕಿನ ತೊಳೆದ್ಬಿಟ್ಟು
ತೊಳೆದ್ಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅಕ್ಕಿ ತೊಳೆದು ಆ್ಯಡ್ ಮಾಡಿದ್ಮೇಲೆ ಒಂದು 2ರಿಂದ 3 ನಿಮಿಷ ಬಿಡಬೇಕು. ಬಿಟ್ಟಾದಮೇಲೆ ನಾವು ಕುಕ್ಕರ್ನ ಕ್ಲೋಸ್ ಮಾಡಬೇಕಂದ್ರೆ ಕುದಿಯೋ ಟೈಮಲ್ಲಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಒಂದು 2 ವಿಸಿಲು, 2ರಿಂದ 3 ವಿಸಿಲು, ಲಾಸ್ಟು ತುಂಬ ಜಾಸ್ತಿ ಏನು ಬೇಡ, 2ರಿಂದ 3 ವಿಸಿಲ್ ಹೊಡ್ಸಿದ್ರೆ ಫೈನಲಿ ಫುಲ್ಲು ಪರ್ಫೆಕ್ಟಾಗಿ, ನಿಜವಾಗೂ ಇಷ್ಟು ಪರ್ಫೆಕ್ಟಾಗಿ, ಯಾಕಂದರೆ ನಾನು ಈ ಬಿರಿಯಾನಿ ಫಸ್ಟ್ ಟೈಮ್ ಮಾಡಿದ್ದು. ಒಂಚೂರು ನೀರು ಜಾಸ್ತಿ ಆಗದಲೆ ಕಡಿಮೆ ಆಗದಲೆ ಪರ್ಫೆಕ್ಟಾಗಿ ನೀಟಾಗಿ ಆಗಿತ್ತು. ತುಂಬ ಚೆನ್ನಾಗಿತ್ತು. ಟೇಸ್ಟು ಕೂಡ ಸಖತ್ತಾಗಿತ್ತು. ಸೇಮ್ ನಾನು ಚಿಕನ್ ಬಿರಿಯಾನಿ ಯಾವ ಥರ ಮಾಡ್ತಿದ್ದೆ ಅದೇ ಥರನೇ ನಾನು ಇದನ್ನು ಕೂಡ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನಂತೂ ಈ ಹಲಸಿನಕಾಯಿ ಕಟ್ ಮಾಡೋದಕ್ಕಂತೂ ತುಂಬ ಕಷ್ಟಪಟ್ಬಿಟ್ಟೆ. ಅದು ನಮ್ಮ ಚಾಕು ಬೇರೆ ಶಾರ್ಪ್ ಇರಲಿಲ್ಲ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಬೈ.